ಜಗನ್ಮಾತೆಯಾದ ಶಕ್ತಿ ಸ್ವರೂಪಿಣಿಯಾದ ಶ್ರೀ ಚಾಮುಂಡೇಶ್ವರಿಯು ಸಮಸ್ತ ಕನ್ನಡಿಗರ ಆರಾಧ್ಯ ದೇವತೆ. ಈಕೆಯ ಆರಾಧನೆಯೇ ಶರನ್ನವರಾತ್ರಿ. ಶಕ್ತಿ ದೇವತೆ ಅಸುರ ಸಂಹಾರಕ್ಕೆಂದು ವಿವಿಧ ರೂಪಗಳನ್ನು ತಾಳಿ ಅವರನ್ನು ಸಂಹರಿಸಿ ಶಿಷ್ಟರನ್ನು ಪಾಲಿಸುವುದರ ಸಂಕೇತವಾಗಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನವರಾತ್ರಿ ಆಚರಣೆಯು ಪ್ರಾರಂಭದಲ್ಲಿ 2 ಆಯನಗಳಲ್ಲಿ ನೆರವೇರುತ್ತಿತ್ತು. ವಸಂತ ಋತುವಿನಲ್ಲಿ ವಸಂತ ನವರಾತ್ರಿ, ಶರದ್ ಋತುವಿನಲ್ಲಿ ಶರನ್ನವರಾತ್ರಿ ಎಂದು ಆಚರಿಸಲ್ಪಡುತ್ತಿತ್ತು. ಕಾಲ ಕಳೆದಂತೆ ಸ್ಮೃತಿಕಾರರ ಅಭಿಪ್ರಾಯದಂತೆ ದೇವಿ ಆರಾಧನೆಯು ಶರದ್ ಋತುವಿನಲ್ಲಿ ಮತ್ತು ರಾಮನವಮಿಯು ವಸಂತ ಋತುವಿನಲ್ಲಿ ಪ್ರಚಲಿತಕ್ಕೆ ಬಂದಿತು. ಜನರು ಈ ಉತ್ಸವವನ್ನು ಯುಗ ಯುಗಾಂತರಗಳಿಂದ ದೇವಿ ಆರಾಧನೆಯ ಮಹಾಪರ್ವಗಳಾಗಿ ರಾಜರುಗಳು ಚೈತ್ರ ಯಾತ್ರೆಯ ಆರಂಭದ ದಿನವಾಗಿ ಆಚರಿಸಿದ್ದಾರೆ. ರಾಮನು ರಾವಣನ ಸಂಹಾರಕ್ಕೆ ಪೂರ್ವದಲ್ಲಿ ದೇವಿಯನ್ನು ಆರಾಧಿಸಿ ಆಕೆಯ ಅನುಗ್ರಹದೊಂದಿಗೆ ರಾವಣನ ಸಂಹಾರ ಮಾಡಿ ದೇವಿಯ ಆರಾಧನೆಯನ್ನು ಶರನ್ನವರಾತ್ರಿ ಆಚರಣೆಯನ್ನಾಗಿ ಪ್ರಸಿದ್ಧಿಪಡಿಸಿದನೆಂದು ಪ್ರತೀತಿ. ಇಂದ್ರನ ವರಪುತ್ರ ಅರ್ಜುನನು ವಿರಾಟ ಗೋಗ್ರಹಣದಲ್ಲಿ ವಿಜಯ ದಶಮಿಯಂದೇ ಕೌರವರನ್ನು ದೇವಿಯ ಅನುಗ್ರಹದಿಂದ ಸೋಲಿಸಿದುದನ್ನು ಮಹಾಭಾರತ ಹೇಳುತ್ತದೆ. ಭಾರತದಲ್ಲಿ ಎಲ್ಲ ಅರಸರು, ಎಲ್ಲ ವರ್ಣದವರು ದಸರಾ ಆಚರಣೆಯನ್ನು ನೆರವೇರಿಸುತ್ತಿದ್ದುದನ್ನು ಪುರಾಣ ಖಚಿತಪಡಿಸುತ್ತದೆ. ಮಾತೃದೇವತಾರಾಧನೆಯ ಪರಂಪರೆ ಹರಪ್ಪ ಸಂಸ್ಕೃತಿಯ ಕಾಲದಲ್ಲೇ ಇತ್ತೆಂದು ಇತ್ತೀಚಿನ ಸಂಶೋಧನೆಗಳು ಸಾಬೀತುಪಡಿಸುತ್ತವೆ. ನಮಸ್ಕಾರ, ನವರಾತ್ರೋತ್ಸವ ಸರಣಿಗೆ ಸ್ವಾಗತ. ಶ್ರೀರಾಮಚಂದ್ರನು ದುರ್ಗಾ ದೇವಿಯನ್ನು ಆ ಕಾಲದಲ್ಲೇ ಆರಾಧನೆ ಮಾಡಿ ರಾವಣ ಸಂಹಾರಗೈದನೆಂದು ಉಲ್ಲೇಖಿಸಲ್ಪಟ್ಟಿದೆ. ಪಾಂಡವರು ತಮ್ಮ ವನವಾಸದ ಅವಧಿಯ ಕೊನೆಯ 1 ವರ್ಷವನ್ನು ಅಜ್ಞಾತವಾಸದಲ್ಲಿ ಕಳೆಯಬೇಕಾಗಿತ್ತು. ಹೀಗೆ ಅಜ್ಞಾತವಾಸಕ್ಕೆ ಹೋಗುವ ಮುನ್ನ ತಮ್ಮ ಆಯುಧಗಳನ್ನೆಲ್ಲ ವಿರಾಟ ನಗರದ ಹೊರವಲಯದಲ್ಲಿನ ಬನ್ನಿ ಮರದಲ್ಲಿ ಮರೆಮಾಚಿಟ್ಟಿದ್ದರು. ವರ್ಷಾನಂತರ ವಿಜಯ ದಶಮಿಯಂದು ಗೋಗ್ರಹಣ ಯುದ್ಧದ ಸಮಯದಲ್ಲಿ ಅರ್ಜುನನು ವಿರಾಟನ ಮಗನಾದ ಉತ್ತರ ಕುಮಾರನ ಪರವಾಗಿ ಕೌರವರನ್ನು ಎದುರಿಸಲು ತನ್ನ ಆಯುಧಗಳನ್ನು ಪಡೆದು ಅವರನ್ನು ಸೋಲಿಸಿ ಗೋವುಗಳನ್ನು ಬಿಡಿಸಿದನು. ಇದರ ನಂತರ ಬನ್ನಿಮರವನ್ನು ದಸರೆಯ ಅಂತ್ಯದಲ್ಲಿ ಪೂಜಿಸುವ ಪದ್ಧತಿ ಚಾಲ್ತಿಯಲ್ಲಿದೆ. ಕ್ರಿಸ್ತಶಕ 1610ರಲ್ಲಿ ಮೈಸೂರಿನ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿಕೊಂಡ ನಂತರ ದಸರಾ ಮಹೋತ್ಸವವನ್ನು ಆಚರಿಸಿ ಅದನ್ನು ಮುಂದುವರಿಸಿಕೊಂಡು ಬರುವಂತೆ ಕಟ್ಟು ಮಾಡಿದರು. ಅದರಂತೆ 1799ರಲ್ಲಿ ಶ್ರೀರಂಗಪಟ್ಟಣ ಪತನವಾಗುವವರೆಗೆ ಮತ್ತು ಅಲ್ಲಿ ಅನಂತರ 1968ರವರೆಗೆ ಮೈಸೂರಿನಲ್ಲಿ ದಸರಾ ಆಚರಣೆ ನಿರಂತರವಾಗಿ ನೆರವೇರಿತು. 1970ರ ನಂತರ ಕರ್ನಾಟಕ ಸರ್ಕಾರ ಮೈಸೂರು ದಸರಾವನ್ನು ನಾಡ ಹಬ್ಬವನ್ನಾಗಿ ಆಚರಿಸುತ್ತಲಿದೆ. ದಸರಾ ಎಂಬ ಪದವು ಸಂಸ್ಕೃತದ ದಶ ಮತ್ತು ಅಹರಿ ಎಂಬ ಮೂಲ ಪದಗಳಿಂದ ಆದುದಾಗಿದೆ. ದಶ ಎಂದರೆ 10, ಅಹರಿ ಎಂದರೆ ದಿನವೆಂದು ಅರ್ಥವಾಗುತ್ತದೆ. ಒಟ್ಟಿನಲ್ಲಿ 10 ದಿನಗಳ ಉತ್ಸವವನ್ನು ಅಥವಾ 10ನೇ ದಿನದ ಉತ್ಸವವನ್ನು ದಸರಾ ಎಂದು ಕರೆಯುತ್ತಾರೆ. ಅಶ್ವಿನಿ ಶುಕ್ಲಪಕ್ಷೇತು ಕರ್ತವ್ಯಂ ನವರಾತ್ರಕಂ ಪ್ರತಿಪದಾದಿ ಕ್ರಮಣೈವ ಯಾವದ್ಧಿ ನವಮೀ ಭವೇತ್. ನವರಾತ್ರಿಯನ್ನು ಚಾಂದ್ರಮಾನದ ಪಂಚಾಂಗದ ಪ್ರಕಾರ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿಯವರೆಗೆ ಆಚರಿಸುತ್ತಾರೆ. ದಶಮಿ ಎಂದು ವಿಜಯೋತ್ಸವವನ್ನು ಆಚರಿಸಲಾಗುತ್ತದೆ. ದುರ್ಗಾರ್ಚನೆ ಪದ್ಧತಿಯಲ್ಲಿ ಉಲ್ಲೇಖವಾಗಿರುವಂತೆ ದುರ್ಗಾಂ ದುರ್ಗತಿನಾಶಿನೀಂ ಎಂದರೆ ದುರ್ಗತಿಯನ್ನು ನಿವಾರಿಸುವವಳು ಎಂದು ದುರ್ಗಗಳನ್ನು ದಾಟಿಸುವವಳು ಎಂಬ ಅರ್ಥ ಉಂಟು. ಅಗ್ನೇತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವ ಪೂಶ್ಚ ಪೃಥ್ವಿ ಬಹುಲಾನ ಉರ್ವಿ ಭವ ತೋಕಾಯ ತನಯಾಯ ಶಂಯೋಃ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನನಾವ ದುರಿತಾದಿಪರ್ಷಿ ಅಗ್ನೇ ಅತ್ರಿವನ್ ಮನಸಾ ಗೃಣಾನೋಸ್ಮಾಕಂ ತನೂನಾಂ ಎಂದರೆ ದುರ್ಗೆಯು ತಪಸ್ಸಿನ ಜ್ವಾಲೆಯಿಂದ ಜ್ವಲಿಸುತ್ತಾ ಅಗ್ನಿ ಸ್ವರೂಪಿಣಿಯಾಗಿದ್ದಾಳಲ್ಲದೆ ಮಾತೆಯು ತನ್ನ ಭಕ್ತರನ್ನು ಎಲ್ಲ ಬಗೆಯ ಕತ್ತಲೆಗಳಿಂದ ಪಾರು ಮಾಡುವ ನಾವೆಯಾಗಿದ್ದಾಳೆ. ಕಷ್ಟ ಪರಂಪರೆಗಳನ್ನು ತರಿದು ಭಕ್ತರ ಅಭೀಷ್ಟಗಳನ್ನು ಪೂರೈಸುವ ಮಹಾನ್
ಮಾತೆಯಾಗಿದ್ದಾಳೆ. ಮಾತೆ ಎಂದೆಂದಿಗೂ ತನ್ನ ಮಕ್ಕಳನ್ನು ಹೇಗೆ ಪರಿಪಾಲಿಸುತ್ತಾಳೆಯೋ ಹಾಗೆ ದುರ್ಗೆಯು ಶರಣು ಹೊಕ್ಕ ಭಕ್ತರನ್ನು ಕಾಯುತ್ತಾಳೆ. ಆಕೆಯ ಆರಾಧನೆ ಎಲ್ಲರ ಯಶಸ್ಸಿಗೆ ದಾರಿದೀವಿಗೆ. ಹಾಗಾಗಿ ಎಲ್ಲರೂ ಆಕೆಯನ್ನು ಆರಾಧಿಸುವವರೇ ಎಂದು ದುರ್ಗಾ ಸೂಕ್ತದ ಮೇಲಿನ ಭಾಗವು ತಿಳಿಸುತ್ತದೆ. ರಾವಣ ಯುದ್ಧದ ಕಾಲದಲ್ಲಿ ರಾಮನು ದುರ್ಗೆಯನ್ನು ಆರಾಧಿಸಿ ಆಕೆಯ ನೆರವನ್ನು ಪಡೆದುದಕ್ಕೆ ರಾಮಾಯಣದಲ್ಲಿ ಉಲ್ಲೇಖಗಳು ದೊರೆಯುತ್ತವೆ. ಮಹಾಭಾರತದ ವಿರಾಟ ಪರ್ವದಲ್ಲಿ ದುರ್ಗಾ ವಿಂಧ್ಯವಾಸಿನಿಯ ಸ್ತೋತ್ರವಿದೆ. ಇವುಗಳಲ್ಲದೆ ವರಾಹ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳು ದುರ್ಗೆಯ ಹುಟ್ಟು, ಆಕೆ ಇತರ ದೇವತೆಗಳಿಂದ ಪಡೆದ ಆಯುಧಗಳನ್ನು ಮತ್ತು ಅಸುರ ಸಂಹಾರದ ಸುದೀರ್ಘ ವರ್ಣನೆಯನ್ನು ಕೊಡುತ್ತವೆ. ದಕ್ಷಿಣ ಭಾರತದ ಪ್ರಾಚೀನ ಸಾಹಿತ್ಯಗಳಲ್ಲಿಯೂ ಸಹ ದೇವಿಯ ವಿವರಣೆಗಳು ದೊರೆಯುತ್ತವೆ. ಈಕೆಯನ್ನು ವಿಜಯ ದೇವಿ ಎಂದು ಕರೆಯಲಾಗಿದೆ. ಈಕೆಯನ್ನು ದುರ್ಗೆಗೆ ಹೋಲಿಸಿ ಕುರ್ರವೈ ವಿಜಯಲಕ್ಷ್ಮಿ ಅಥವಾ ವಿಜಯ ದುರ್ಗದೇವಿಯ ರೂಪವೆಂದು ಅಭಿಪ್ರಾಯಪಡಲಾಗಿದೆ. ಕಾಳಿದಾಸನ ಕೃತಿಗಳಲ್ಲಿ ದುರ್ಗೋತ್ಸವದ ಕಾಲದಲ್ಲಿ ನೆರವೇರುತ್ತಿದ್ದ ವಾಜಿನಿ ರಾಜನವನ್ನು ಅರಸರುಗಳು ಆಚರಿಸುತ್ತಿದ್ದ ಬಗ್ಗೆ ಉಲ್ಲೇಖ ದೊರೆಯುತ್ತದೆ. ಇನ್ನು ಚೀನಾದ ಯಾತ್ರಿಕ ಯುವಾನ್ ಚಾಂಗ್ ದುರ್ಗೋತ್ಸವವನ್ನು ಭಾರತದಾದ್ಯಂತ ಆಚರಿಸುತ್ತಿದ್ದರೆಂದು ಹೇಳುತ್ತಾನೆ. ಅಲ್ಬರೂನಿಯು ಭಾರತದ ಹಬ್ಬಗಳಲ್ಲಿ ಮಹಾನವಮಿ ಹಬ್ಬ ಅತ್ಯಂತ ವಿಶ್ಲೇಷವಾದುದು ಮತ್ತು ಪ್ರಮುಖವಾದುದು ಎಂದು ಉಲ್ಲೇಖಿಸುತ್ತಾನೆ. ಹೇಮಾದ್ರಿಯ ಚತುರ್ವರ್ಗ ಚಿಂತಾಮಣಿಯು ಇದೇ ಕ್ರಮದಲ್ಲಿ ದೇವಗಿರಿಯ ಯಾದವರು, ಹೊಯ್ಸಳರು, ವಾರಂಗಲ್ಲಿನ ಕಾಕತೀಯರು ನವರಾತ್ರಿಯನ್ನು ಆಚರಿಸುತ್ತಿದ್ದರ ಬಗ್ಗೆ ವಿವರಗಳನ್ನು ಒದಗಿಸುತ್ತವೆ. ಸೋಮೇಶ್ವರನ ಮನಸೋಲ್ಲಾಸ ಕೃತಿಯ ವಿಜಯೋತ್ಸವವನ್ನು ಆಶ್ವೀಜ ಮಾಸದ ಶುದ್ಧ ದಶಮಿ ಎಂದು ಕೈಗೊಳ್ಳಬೇಕೆಂದು ತಿಳಿಸುತ್ತದೆ. ಈತನಲ್ಲದೆ ವಿಜಯ ನಗರವನ್ನು ಸಂದರ್ಶಿಸಿದ್ದ ನಿಕೋಲೋ ಕೊಂಟಿ, ಅಬ್ದುಲ್ ರಜಾಕ್, ಡೊಮಿಂಗೋ ಪೇಯಸ್, ಫರ್ನಾವೋ ನ್ಯೂಜಿಜ್ ವಿಜಯ ನಗರಗಳಲ್ಲಿ ನೆರವೇರುತ್ತಿದ್ದ ನವರಾತ್ರಿ ಹಾಗೂ ವಿಜಯ ದಶಮಿಯ ಉತ್ಸವದ ವಿವರಣೆಯನ್ನು ತಮ್ಮ ಕೃತಿಗಳಲ್ಲಿ ದಾಖಲಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ದೊರೆ ಸದಾಶಿವರಾಯನ ಕಾಲದ ಕವಿ ರತ್ನಾಕರ ವರ್ಣಿಯು ತನ್ನ ಭರತೇಶ ವೈಭವ ಕೃತಿಯಲ್ಲಿ ನವರಾತ್ರಿಯ ಆಚರಣೆಯ ಮತ್ತು ವೈಭವದ ವಿವರಣೆಯನ್ನು ದಾಖಲಿಸಿದ್ದಾನೆ. ಇದಲ್ಲದೆ 17ನೇ ಶತಮಾನದ ಕಂಠೀರವ ನರಸರಾಜ ವಿಜಯ, ಚಿಕ್ಕದೇವರಾಜ ವಂಶಾವಳಿ ಮುಂತಾದ ಕೃತಿಗಳಲ್ಲಿ ಶ್ರೀರಂಗಪಟ್ಟಣದಲ್ಲಿ ನೆರವೇರುತ್ತಿದ್ದ ಮಹಾನವಮಿಯ ಉತ್ಸವದ ವಿವರಣೆಯನ್ನು ನೀಡುತ್ತವೆ. ಇದೇ ಬಗೆಯ ವಿವರಣೆಗಳು 18ನೇ ಶತಮಾನದ ಕನ್ನಡದ ಕೃತಿಗಳಲ್ಲಿಯೂ ಲಭ್ಯವಿವೆ. ಉತ್ತರ ಭಾರತದಲ್ಲಿ ಕೂಡ ಶರನ್ನವರಾತ್ರಿ ವೇಳೆಯಲ್ಲಿಯೇ ರಾಮಲೀಲೆಯನ್ನು ಆಚರಿಸುತ್ತಾರೆ. ಈ ಆಚರಣೆಯಲ್ಲಿ ರಾವಣ, ಕುಂಭಕರ್ಣ ಮೂರ್ತಿಗಳನ್ನು ಮಾಡಿ ರಾಮನು ಅವರ ವಿರುದ್ಧ ಸಾಧಿಸಿದ ಜಯದ ಸಂಕೇತವಾಗಿ ಅವುಗಳಿಗೆ ಅಗ್ನಿಸ್ಪರ್ಶ ಮಾಡಲಾಗುತ್ತದೆ. ಇದು ದೈವತ್ವದ ವಿಜಯದ ಸಂಕೇತವೆಂದು ಭಾವಿಸಲಾಗಿದೆ. ದಸರಾ ಅಂದರೆ ನವರಾತ್ರಿ ಆಚರಣೆ ಮೈಸೂರಿನವರಿಗಷ್ಟೇ ಅಲ್ಲದೆ ಭಾರತದಾದ್ಯಂತ ಆಚರಿಸುವ ಒಂದು ಪರ್ವ. ಇಡೀ ಭಾರತದ ಧಾರ್ಮಿಕ ಸಮಾಜದ ಅವಿಭಾಜ್ಯ ಅಂಗ. ಶಿಷ್ಟರ ರಕ್ಷಣೆ, ದುಷ್ಟರ ನಿಗ್ರಹದ ಸಂದೇಶ ಸಾರುವ ಈ ಪರ್ವಾಚರಣೆಯನ್ನು ಭಾರತದಾದ್ಯಂತ ದೇವಿ ಉತ್ಸವವಾಗಿ, ದೈವತ್ವದ ವಿಜಯದ ಸಂಕೇತವಾಗಿ ಆಚರಿಸುವ ಪದ್ಧತಿ ಚಾಲ್ತಿಯಲ್ಲಿದೆ. ಕರ್ನಾಟಕದಲ್ಲಿಯೂ ಭುವನೇಶ್ವರಿಯು ಚಾಮುಂಡೇಶ್ವರಿಯ ಅವತಾರವೆಂದೇ ಭಾವಿಸಿ ಆರಾಧಿಸುತ್ತಾರೆ. ಭಾರತೀಯ ಪರಂಪರೆಯಲ್ಲಿ ಜಗತ್ತು ಸೃಷ್ಟಿ, ಸ್ಥಿತಿ, ಲಯಗಳೆಂಬ 3 ತತ್ವಗಳನ್ನು ಆಧರಿಸಿದೆ ಎಂದು ನಂಬುತ್ತಾರೆ. ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲವೂ ಮೂಲ ಪ್ರಕೃತಿಯಿಂದಲೇ ನಡೆಯುವಂಥದ್ದು. ಆ ಮೂಲ ಪ್ರಕೃತಿಯೇ ಜಗನ್ಯಾಮಕಿ ಅಥವಾ ಜಗನ್ಮಾತೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಸ್ತ್ರೀ ರೂಪದ ಆದಿಶಕ್ತಿಯಿಂದಲೇ ಮೂಡಿರುವಂಥದ್ದು. ಆದ್ದರಿಂದಲೇ ದುರ್ಗೆಯನ್ನು ತ್ರಿಗುಣಾತ್ಮಕ, ಜಗಜ್ಜನನಿ, ವಿಶ್ವರೂಪಿಣಿ ಎಂದು ಕರೆಯುತ್ತಾರೆ. ಆ ಮಾತೆಯ ಅವತಾರದ ಬಗ್ಗೆ ಮಾರ್ಕಂಡೇಯ ಪುರಾಣದ ದುರ್ಗಾ ಸಪ್ತಪ್ರತಿಯ 2ನೇ ಅಧ್ಯಾಯದಲ್ಲಿ ಬಹು ಸುಂದರವಾಗಿ ವರ್ಣಿಸಲಾಗಿದೆ. ಬಹು ಹಿಂದೆ ದೇವಾಸುರ ಸಂಗ್ರಾಮ ಹಲವಾರು ವರ್ಷಗಳ ಕಾಲ ಜರುಗಿತು. ಅದು ಸಾತ್ವಿಕ ಮತ್ತು ಅಸುರ ಶಕ್ತಿಗಳ ಯುದ್ಧವಾಗಿತ್ತು. ಆ ದೇವಾಸುರ ಸಂಗ್ರಾಮದಲ್ಲಿ ಹಲವಾರು ದೇವತೆಗಳು ಸೋತರು. ದೇವಲೋಕ ಅಸುರರ ವಶವಾಯಿತು. ಸ್ಥಾನ ಭ್ರಷ್ಟರಾದ ದೇವತೆಗಳು
ಭೂಲೋಕಕ್ಕೆ ಬಂದು ನೆಲೆಸಿದರು. ದೀರ್ಘ ಸಮಾಲೋಚನೆಯ ನಂತರ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಹರಿಹರರ ನೆರವು ಕೇಳಲು ಹೊರಟರು. ವಿಶ್ವದ ಸ್ಥಿತಿಗೆ ಕಾರಣನಾದ ಹರಿಯ ಬಳಿ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡರು. ಆತನ ಅನುಕಂಪ ಕೆರಳಿ ಜ್ವಾಲೆಯಾಗಿ ಹೊರಬಂದಿತು. ಲೋಕ ದಹನದ ಶಕ್ತಿಯಾಗಿ ಪ್ರಜ್ವಲಿಸಿತು. ಇದನ್ನು ಕಂಡು ತಲ್ಲಣಿಸಿದ ಬ್ರಹ್ಮ ಮತ್ತು ಶಿವನ ಸೃಷ್ಟಿ ಮತ್ತು ಲಯಗಳು ಜ್ವಾಲಾ ರೂಪವಾಗಿ ಪ್ರಚಲಿತಗೊಂಡಿತು. ಸ್ಥಿತಿಯ ಜ್ವಾಲಾ ಶಕ್ತಿಯೊಂದಿಗೆ ಸಮ್ಮಿಲನಗೊಂಡವು. ತ್ರಿಮೂರ್ತಿಗಳ ಶಕ್ತಿ ಸಂಚಯನದಿಂದ ಉಂಟಾದ ಜ್ವಾಲೆ ವಿಶ್ವವನ್ನೇ ವ್ಯಾಪಿಸಿ ನಂತರ ದೇವಿಯ ರೂಪದಲ್ಲಿ ಪರಿವರ್ತನೆಗೊಂಡಿತು. ಮಾತೆಯ ತೇಜಸ್ಸು ಲೋಕದಲ್ಲೆಲ್ಲ ಬೆಳಗಿತು. ನೊಂದು ಬೆಂದ ದೇವತೆಗಳಿಗೆ ಆಕೆಯ ದರ್ಶನ ಮಾತ್ರದಿಂದಲೇ ಶಾಂತಿ ಸಮಾಧಾನ ಉದ್ಭವಿಸಿದವು. ತ್ರಿಮೂರ್ತಿಗಳ ಶಕ್ತಿಯನ್ನು ಸಾಕಾರ ಮಾಡಿಕೊಂಡ ಮಹಾಮಾತೆಗೆ ಸೂರ್ಯ ಚಂದ್ರ ಅಗ್ನಿಗಳೇ ತ್ರಿಲೋಚನಗಳಾದವು. ಹಗಲು ರಾತ್ರಿಗಳು ಹುಬ್ಬುಗಳಾದವು. ವಿಷ್ಣುವಿನ ಅನಂತ ಶಕ್ತಿಯೇ ಅನಂತ ಬಾಹುಗಳಾದವು. ಸೃಷ್ಟಿ ಕಾರ್ಯದ ಅನಂತ ಚಲನೆ ಆಕೆ 2 ಪಾದಗಳಾಗಿ ಮಾರ್ಪಟ್ಟವು. ಇಂತಹ ಶಕ್ತಿಯ ಮಾತೆಗೆ ಪರಮಶಿವನು ತ್ರಿಶೂಲವನ್ನು, ಹರಿಯು ಸುದರ್ಶನವನ್ನು, ಬ್ರಹ್ಮನು ಅಕ್ಷರಮಾಲೆಯನ್ನು, ಸೂರ್ಯನು ಪ್ರಭೆ, ಸಮುದ್ರಾಧಿಪತಿ ಕಮಲಹಾರವನ್ನು, ಕುಬೇರರು ಪಾದಪಾತ್ರೆಯನ್ನು ಇತ್ತು ಆಕೆಯನ್ನು ಗೌರವಿಸಿದರು. ಇಂತಹ ದೇವಿಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಚಂಡಿ, ದುರ್ಗಾ, ಉಮಾ, ಗೌರಿ, ಪಾರ್ವತಿ, ತಾರಾ, ಲಕ್ಷ್ಮಿ, ವಿಮಲಾ, ಲಲಿತಾ, ತ್ರಿಪುರ ಸುಂದರಿ, ರಾಜರಾಜೇಶ್ವರಿ ಮುಂತಾದ ಸಹಸ್ರ ನಾಮಗಳಿಂದ ಕರೆಯುತ್ತಾರೆ. ಈ ಮಹಾಮಾತೆಯನ್ನು ನವರಾತ್ರಿಯ ಸಂದರ್ಭದಲ್ಲಿಯೇ ಪೂಜಿಸಿ ಭಕ್ತರು ತಮ್ಮ ಅಭೀಷ್ಟಗಳನ್ನು ಪೂರೈಸಿಕೊಳ್ಳುತ್ತಾರೆ. ದೇವಿ ಮಹಾತ್ಮೆಯ ದ್ವಿತೀಯ ಅಧ್ಯಾಯದಲ್ಲಿ ಮಹಿಷಾಸುರ ಮರ್ದಿನಿಯ ಕಥೆಯನ್ನು ವಿವರಿಸಲಾಗಿದೆ. ಈ ಮಹಾಮಾತೆ ಬಂಡಾಸುರನೊಂದಿಗೆ 9 ದಿನಗಳ ಕಾಲ ಅತ್ಯಂತ ಅವಿರತ ಯುದ್ಧ ನಡೆಸಿದ ಹಿನ್ನೆಲೆಯಲ್ಲಿ ನವರಾತ್ರಿಯ ಆಚರಣೆ ಪ್ರಮುಖವೆನಿಸಿದೆ. ನವರಾತ್ರಿಯ ಪ್ರಾರಂಭದ 3 ದಿನಗಳಲ್ಲಿ ಶ್ರೀ ಮಹಾಲಕ್ಷ್ಮಿ ರೂಪದಲ್ಲಿ ಶುದ್ಧ ಪ್ರಕೃತಿ ಮಾತೆಯನ್ನು, ಮಧ್ಯದ 3 ದಿನಗಳಲ್ಲಿ ಜ್ಞಾನದಾಯಿನಿಯಾದ ಸರಸ್ವತಿಯನ್ನು, ಅಂತಿಮವಾಗಿ ಉಳಿದ 3 ದಿನಗಳಲ್ಲಿ ಗೌರಿ ಅಥವಾ ದುರ್ಗಿ ಎಂದು ಆರಾಧಿಸಿ ನಮ್ಮ ಪ್ರಕೃತಿಯನ್ನು ಶುದ್ಧ ಮಾಡಿಕೊಳ್ಳುವ ಪರಿಪಾಠವಿದೆ. ಈ 9 ದಿನಗಳಲ್ಲಿ ಪಂಚಮಿ, ಷಷ್ಠಿ, ನವಮಿ ಆಚರಣೆಗಳು ಬಹು ವಿಶೇಷ ಹಿನ್ನೆಲೆ ಉಳ್ಳದ್ದಾಗಿದೆ. ಪಂಚಮಿಯನ್ನು ಲಲಿತಾ ಪಂಚಮಿ ಎಂದು ಕರೆಯುವುದುಂಟು. ಪೂಜೆಗಿಟ್ಟ ಬೊಂಬೆಯನ್ನು 10ನೆಯ ದಿನ ರಾತ್ರಿಯಂದು ಶಯನ ಸೇವೆಗೆ ಒಳಪಡಿಸಿ ಪೂಜಾ ವಿಧಾನವನ್ನು ಮುಕ್ತಾಯಗೊಳಿಸುತ್ತಾರೆ. ಲಕ್ಷ್ಮೀ ರೂಪಳಾದ ಲಲಿತಾ ತ್ರಿಪುರ ಸುಂದರಿಯನ್ನು ಈ ದಿನಗಳಲ್ಲಿ ಆರಾಧಿಸುತ್ತಾರೆ. ಸಪ್ತಮಿಯಂದು ಸರಸ್ವತಿಯ ರೂಪದಲ್ಲಿ ಮಹಾಮಾತೆಯನ್ನು ಪೂಜಿಸಿ ವಿಶೇಷವಾಗಿ ಜ್ಞಾನವನ್ನು, ವಿದ್ಯೆಯನ್ನು ದಯಪಾಲಿಸೆಂದು ದೇವಿಯನ್ನು ಆರಾಧಿಸುತ್ತಾರೆ. ಅಷ್ಟಮಿಯಲ್ಲಿ ದುರ್ಗತಿ ವಿನಾಶಿನಿಯಾದ ದುರ್ಗೆಯನ್ನು ಪೂಜಿಸುತ್ತಾರೆ. ಈ ದಿನದಂದು ದಕ್ಷನ ಯಜ್ಞ ನಾಶ ಮಾಡಲು ಭದ್ರಕಾಳಿ ಉದ್ಭವಿಸಿದಳೆಂಬ ಕಥೆ ಇದೆ. ಮಹಾನವಮಿಯಂದು ಅಷ್ಟಮಿಯ ಹಾಗೆ ಹೋಮ ಹವನಗಳಿಗೆ ವಿಶೇಷ ಆದ್ಯತೆ. ಅಂದು ಆಯುಧಗಳನ್ನು ಶುದ್ಧಗೊಳಿಸಿ ಪೂಜಿಸುವ ಕ್ರಮ ಉಂಟು. ಈ ವಿಧಿಯನ್ನು ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಕೂಡ ಉಲ್ಲೇಖಿಸಿದ್ದಾನೆ. ವಿಜಯ ದಶಮಿಯಂದು ರಾಕ್ಷಸ ಸಂಹಾರ ಮಾಡಿದ ದೇವಿಯು ವಿಜಯ ಯಾತ್ರೆಯ ಸಂಕೇತವಾಗಿ ದೇವಿಯ ಶೋಭಾಯಾತ್ರೆ ನೆರವೇರುತ್ತದೆ. ಗ್ರಾಮ ದೇವತೆಗಳನ್ನು ಶೋಭಾಯಾತ್ರೆಯಲ್ಲಿ ಬನ್ನಿ ಮಂಟಪಕ್ಕೆ ಕರೆದೊಯ್ದು ಬನ್ನಿ ಮರವನ್ನು ಪೂಜಿಸಿ ದೇವಿಗೆ ಅಥವಾ ದೇವರಿಗೆ ಮೃತ್ತಿಕೆ ಮತ್ತು ಪ್ರಸಾದವನ್ನು ಸಮರ್ಪಿಸಿ ಅಲ್ಲಿ ನೆರೆದಿರುವವರೆಲ್ಲ ಅದನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಇದು ನಮ್ಮ ಸಾರ್ವತ್ರಿಕ ದಸರಾ ಆಚರಣೆಯ ಕ್ರಮ. ನವರಾತ್ರಿ ಕುರಿತ ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಸ್ಕಾರ ಭಾರತಂ ಪೇಜನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು.